the different types of lands, different types of a soil, different types of a lands, how they adapt their behaviors, how they grow there. Okay, we studied about that all things. Yes, now children, we'll start with the next content. Before we start, we'll start with a short prayer. Okay, all of you close your eyes. असतोमा सद्गमय तमसोमा ज्योतिर्गमय मृत्योमा अमृतं गमय ओम शांति शांति शांति. We are praying to the Lord for our wellness, for our family and for our studies. Okay, now in the last class, in the previous class, we studied about how the plants grow, how they grow in our earth. Okay, and the next we studied about territorial plants. Territorial plants means what, children? Which plants which grow on the mountains and hills. Okay, mountains and hills. The next one is we studied about coniferous. Okay, coniferous trees, how they grow. We told you how they grow and how they be. Okay, they are always green. They will be always green. ಅವು ತಂದ ಎಲೆಗಳನ್ನು ಉದುರಿಸಿದ ಮೇಲೂ again they start growing in a green color only. Now they never change their color. We'll start with the next one. Plants in desert. Plants in desert. The desert region gets very little rainfall. Cactus plants commonly grow in deserts. These plants have a special features that help them to save. ಇವ ಡಿಸರ್ಟ್ಸ್ ಒಳಗೆ ಅಂತಂದ್ರೆ ಮರುಭೂಮಿ ಒಳಗೆ ಅಲ್ಲಿ ವಾಟರ್ದ ಯಾವಾಗಿದ್ರು ಏನಿರ್ತೈತಿ ಕಡಿಮೆ ಇದು ಇರ್ತೈತಿ. ಡಿಸರ್ಟ್ಸ್ ಒಳಗೆ ಏನಿರ್ತೈತಿ ವಾಟರ್ ಲೆವೆಲ್ ಯಾವಾಗಿದ್ರು ಕಡಿಮೆ ಇರ್ತೈತಿ. ಅಲ್ಲಿ ಮರುಭೂಮಿ, ದಟ್ ಇಸ್ ಕಾಲ್ಡ್ ಆಸ್ ಮರುಭೂಮಿ. ಓಕೆ, ಮರುಭೂಮಿ ಒಳಗೆ ಏನಿರ್ತೈತಿ ನೀರಿನ ಕಂಟೆಂಟ್ ಕಡಿಮೆ, ಯಾವಾಗಿದ್ರು ಅಲ್ಲಿ ಏನಿರ್ತೈತಿ ಉಸುಕ್ ಉಸುಕ್ ಉಸುಕ್. ಹೌದಾ, ಅಲ್ಲೆಲ್ಲ ಏನಿರ್ತೈತಿ ಬರೇ ನೀರಿನ ಕಂಟೆಂಟ್ ಕಡಿಮೆ ಇರ್ತೈತಿ. ಸೊ ಅಲ್ಲಿ ಪ್ಲಾಂಟ್ಸ್ ಎಲ್ಲ ಬೇರೆ ಟೈಪ್ ಇರ್ತಾವ. ಫಾರ್ ಎಕ್ಸಾಂಪಲ್ ಕ್ಯಾಕ್ಟಸ್ ಟ್ರೀ. ಓಕೆ, ಕ್ಯಾಕ್ಟಸ್ ಪ್ಲಾಂಟ್ ಏನಿರ್ತೈತಿ ಅಂತಂದ್ರ ಅದ್ರದ್ದು ಒಂದು ಟೈಪ್ ಬ್ಯಾರೆ ಟೈಪ್ ಇದೆ. ಆ ಕ್ಯಾಕ್ಟಸ್ ಪ್ಲಾಂಟ್ ಒಳಗೆ ಇನ್ನೊಂದು ಫೀಚರ್ ಏನಿರ್ತೈತಿ ಅಂದ್ರ ಅದ ತನ್ನ ಎಲಿ ಒಳಗ ವಾಟರ್ ಸೇವ್ ಮಾಡ್ತೈತಿ. ವಾಟರ್ನ ಸೇವ್ ಮಾಡ್ತೈತ ತನ್ನ ಕಡೆ, ತನ್ನ ಭೂಮಿ ಒಳಗೆ ಇರೋದೆಲ್ಲ ವಾಟರ್ನ ತಗೊಂಡ ಅದು ತನ್ನ ಕಡೆ ಸೇವ್ ಮಾಡ್ಕೊಂತೈತಿ. ಓಕೆ, ಇದು ಕಾಮನ್ಲಿ ಎಲ್ಲಿ ಬೆಳಿತೈತಿ? ಡಿಸರ್ಟ್ಸ್ ಒಳಗೆ ಬರ್ತೈತಿ ಕ್ಯಾಕ್ಟಸ್ ಪ್ಲಾಂಟ್. ಓಕೆ, ಅದ್ರದ್ದು ಏನೇನು ಫೀಚರ್ಸ್ ಅದ ವಿಲ್ ಸಿ. ಓಕೆ, ದ ಲೀವ್ಸ್ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್. ಅದ್ರ ಲೀವ್ಸ್ ಏನಿರ್ತಾವ ಅಂತಂದ್ರ ಮುಳ್ಳು ಕ್ರಿಯೇಚರ್ಸ್ ಇರ್ತಾವ ಅದ್ರೊಳಗ. ಎಲ್ಲೇ ಎದ್ರೊಳಗ? ಕ್ಯಾಕ್ಟಸ್ ಪ್ಲಾಂಟ್ ಒಳಗ. They have a thick green stems that store water and make food. They have a thick stems. ಇಲ್ಲಿ ನೋಡಿರಿ ನೀವು, ಅದಕ್ಕೆ ಹೆಂಗ ಈಗ ನಮ್ದು ಹೆಂಗಿರ್ತೈತಿ ಗೊತ್ತಾನೆ, ಹಿಂಗ ದೊಡ್ಡದೊಂದು ಸ್ಟೆಮ್ ಇರ್ತೈತಿ. ಅದ್ರ ಅಕಾರ್ಡಿಂಗ್ ಮತ್ತೇನಿರ್ತಾವ? ಲೀವ್ಸ್ ಇರ್ತಾವ, ಫ್ಲವರ್ಸ್ ಇರ್ತಾವ, ಫ್ರೂಟ್ಸ್ ಇರ್ತಾವ. ಬಟ್ ಅದ್ರದ್ದು ಕ್ಯಾಕ್ಟಸ್ ಹೆಂಗಿರ್ತೈತಿ ಅಂದ್ರ ಫುಲ್ ಸ್ಟೆಮ್ ನ ದಪ್ಪಗಿರ್ತೈತಿ. ಅದ್ರೊಳಗ ನಾವು ವಾಟರ್ ಸೇವ್ ಮಾಡ್ಕೊಂಡಿರ್ತೈತಿ. ಅದು ಯಾವಾಗಿದ್ರು ಗ್ರೀನ್ ಕಲರ್. ಓಕೆ, the root spreads out widely under the ground to draw every bit of available water from the ground. ಆಮೇಲೆ ಕ್ಯಾಕ್ಟಸ್ ಅದು ಇನ್ನೊಂದೇನಂತಂದ್ರ ರೂಟ್ಸ್ ಬಹಳ ದೊಡ್ಡ ಇರ್ತಾವ. ಅಷ್ಟೇ ಇರಂಗಿಲ್ಲ, ಸ್ವಲ್ಪ ಇರಂಗಿಲ್ಲ, ಬಹಳಷ್ಟು ಕಡೆ ಹಬ್ಕೊಂಡ್ಬಿಟ್ಟಿರ್ತಾವ. ಯಾಕೆ ಹಂಗೆ ಹಬ್ಕೊಂಡಿರ್ತಾವ ಅಂದ್ರೆ ಭೂಮಿ ಒಳಗಿಂದ ಎಷ್ಟೆಷ್ಟು ವಾಟರ್ ಐತಿಲ್ಲ ಅದನ್ನೆಲ್ಲಾನು ಅಬ್ಸರ್ವ್ ಮಾಡಕ್. ಸೊ ದೇ ಸ್ಪ್ರೆಡ್ ಟೂ ಮಚ್. ದೇ ಸ್ಪ್ರೆಡ್. ಓಕೆ, ದೇ ವಿಲ್ ನಾಟ್ ಬಿ ಅ ಲಿಟಲ್ ಬಿಟ್. ದೇ ಸ್ಪ್ರೆಡ್ ಟೂ ಮಚ್ ಏರಿಯಾ ಇಟ್ ಕವರ್ಸ್ and it absorbs the water from the soil. That roots help to absorb the water. Okay, the root ಇರ್ತಾವ ಬಹಳ ದೊಡ್ಡ ಇರ್ತಾವ. ಆಮೇಲೆ ಇನ್ನೊಂದೇನ ಅದಕ್ಕೆ ಲೀವ್ಸ್ ಇರಂಗಿಲ್ಲ. they have a spines. and next one, they have a green stem. ಅಲ್ಲೇನಾಕೈತಿ ಫುಡ್ ಪ್ರಿಪೇರ್ ಆಕೈತಿ. ಆಮೇಲೆ ಏನಾಕೈತಿ ವಾಟರ್ನ ಕಂಟೆಂಟ್ ಮಾಡ್ಕೊಂಡು. ಓಕೆ, the plants in plains. plains ಒಳಗೆ ಹೆಂಗ್ ಬೆಳಿತಾವ ಪ್ಲಾಂಟ್ಸ್? A large number of trees grows in plains where the climate is hot. The trees here have a flat leaves. ಏನಂದ್ರ ಪ್ಲೇನ್ಸ್ ಒಳಗ ಅಂದ್ರ ಪ್ಲೇನ್ ಭೂಮಿ ಒಳಗ ಹೆಂಗ್ ಬೆಳಿತಾವ? ಇಲ್ಲಿ ಏನಿರ್ತಾವ? ದೊಡ್ಡ ಗಿಡ ಬೆಳಿತಾವ. ದೊಡ್ಡ ಏನಿರ್ತಾವ? ಟ್ರೀಸ್ ಬೆಳಿತಾವ. ಓಕೆ, ಸಣ್ಣ ಇರಂಗಿಲ್ಲ, ದೊಡ್ಡ ಬೆಳಿತಾವ. ಲೈಕ್ ಫಾರ್ ಎಕ್ಸಾಂಪಲ್ ಗುಲ್ಮೋಹರ ಪೀಪಲ್ ಟ್ರೀ. ಓಕೆ, ಗುಲ್ಮೋಹರ್ ಟ್ರೀ, ಪೀಪಲ್ ಟ್ರೀ ದೊಡ್ಡ ಇರ್ತಾವ, ಬಹಳ ಸಣ್ಣ ಇರಂಗಿಲ್ಲವ. ದೇ ಹ್ಯಾವ್ ಅ ಬಿಗ್ ಲೀವ್ಸ್, ಬಿಗ್ ಸ್ಟೆಮ್ಸ್. ದೇ ಹ್ಯಾವ್ ಅ ಟೂ ಮಚ್ ಬಿಗ್. ಅಂತಾವ್ ಎಲ್ಲಿ ಬೆಳಿತಾವ? ಪ್ಲೇನ್ಸ್ ಒಳಗ. ಆಮೇಲೆ ಇಲ್ಲಿ ಯಾವಾಗಿದ್ರು ಹೀಟ್ ಇರ್ತೈತಿ. ಆಮೇಲೆ ಇನ್ನೊಂದು ಏನ, ದ ಟ್ರೀಸ್ ಸಚ್ ಆಸ್ ಅ ಗುಲ್ಮೋಹರ್ ಪೀಪಲ್ ಗ್ರೋಸ್ ಇನ್ ದ ಪ್ಲೇನ್ಸ್. ದೀಸ್ ಟ್ರೀಸ್ ಲೂಸ್ ಆಲ್ ದೇರ್ ಲೀವ್ಸ್ ಇನ್ ವಿಂಟರ್. ಇದ್ರದ್ದು ಏನ್ ಫೀಚರ್ ಅಂದ್ರ ಇಲ್ಲಿ ಬೆಳೆಯುವಂತ ಟ್ರೀಸ್ಗಳದ್ದು ಏನ್ ಫೀಚರ್ ಅಂತಂದ್ರ ವಿಂಟರ್ ಸೀಸನ್ ನಾಗ ಎಲ್ಲಾ ಲೀವ್ಸ್ ಇರ್ತಾವಲ್ಲ, ಅದ್ರ ಎಲ್ಲಾ ಎಲಿಗಳನ್ನ ಏನ್ ಮಾಡ್ತೈತದ? ಉದುರಿಸ್ತೈತಿ.
ಎಲ್ಲ ಎಲಿಗಳನ್ನ ಉದುರಿಸಿಸ್ಬಿಡ್ತೈತದ. ನ್ಯೂ ಲೀವ್ಸ್ ಗ್ರೋ ಇನ್ ದ ಸಮ್ಮರ್ ಸೀಸನ್. ಇವೇನ್ ಮಾಡ್ತಾವ ವಿಂಟರ್ ಸೀಸನ್ ಒಳಗೆ ಎಲ್ಲಾ ತಂದ ಎಲಿಗಳನ್ನ ಉದುರಿಸ್ಬಿಡ್ತಾವ. ಆಮೇಲೆ ಏನ ಸಮ್ಮರ್ ಸೀಸನ್ ಒಳಗೆ ಅಗೇನ್ ಮತ್ ಸ್ಟಾರ್ಟ್ ಮಾಡ್ತೈತದ ಬೆಳಿಲಿಕ್ಕೆ. ಅಗೇನ್ ಮತ್ ಗ್ರೀನ್ ಲೀವ್ಸ್ ಸ್ಟಾರ್ಟ್ ಮಾಡ್ತಾವ ಗ್ರೋ ಆಗಾಕ. Such trees are called a deciduous tree. Deciduous tree. ಇಂಥ ಟ್ರೀಗಳಿಗೆ ಏನಂತಾರ ಹಂಗ ಉದುರಿ ಬೆಳೆಯೋದಕ್ಕೆ ಏನಂತಾರ deciduous tree. Deciduous tree. In places that are hot and wet, evergreen trees such as a coconut grow. ಯಾವಾಗಿದ್ರು ಸ್ವಲ್ಪ ಪ್ಲೇಸಸ್ ಹೇಗಿರ್ತಾವಂದ್ರ ಭಾಳ ಹಿಟ್ಟು ಇರ್ತೈತಿ, ಆಮೇಲೆ ಭಾಳ ಅಷ್ಟೇ ಇರ್ತೈತಿ ಏನ ಕೋಲ್ಡ್ ವೆಟ್ ಇರ್ತೈತಿ. ವೆಟ್ ಅಂತಂದ್ರೆ ಯಾವಾಗಿದ್ರು ಹಸಿ ಇರ್ತೈತಿನಲ್ಲ ಅಂತಲ್ಲಿ ಏನ್ ಬೆಳಿತಾವ ಕೋಕೋನಟ್. ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಒಳಗ ಭಾಳ ಅಲ್ಲಿ ಯಾವಾಗಿದ್ರು ಹೀಟ್ ಸಿಕ್ಕಾಪಟ್ಟೆ ಹೀಟ್ ಇರ್ತೈತಿ. ಅದ್ರಲ್ಲಿ ಏನೈತಿ ಹೇಳ್ರಿ, ಬಹಳಷ್ಟು ನೀರಿನ ಕಂಟೆಂಟ್ ಐತಿ. ಅಲ್ಲಿ ಬಹಳಷ್ಟು ನಾವೇನ್ ನೋಡ್ತೀವಿ, ಸೀಸ್ ನೋಡ್ತೀವಿ, ಹೌದಾ, ರಿವರ್ಸ್ ನೋಡ್ತೀವಿ, ಬಹಳಷ್ಟು ನೋಡ್ತೀವಿ. ಸೊ ಅಲ್ಲಿ ಯಾವಾಗಿದ್ರು ವೆಟ್ ಕಂಟೆಂಟ್ ಇರ್ತೈತಿ. ಸೊ ಅಲ್ಲಿ ಏನ್ ಬೆಳಿತಾವ ಕೋಕೋನಟ್ ಟ್ರೀ. ಇಫ್ ಯು ಗೋ ಟು ನಿಯರ್ ಕಾರ್ವಾರ್ ಆರ್ ಗೋವಾ, ದೇರ್ ಆಲ್ಸೋ ಯು ಕ್ಯಾನ್ ಸಿ ಕೋಕೋನಟ್ ಟ್ರೀಸ್. ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಹೆಂಗಿರ್ತೈತಿ ಅಂತಂದ್ರ ಯಾವಾಗಿದ್ರು ಹೀಟ್ ಇರ್ತೈತಿ. ವಿತ್ ದಟ್ ದೇ ಹ್ಯಾವ್ ಅ ವೆಟ್ ಕ್ಲೈಮೇಟ್. ಓಕೆ. Some are there, they want heat and wet also. Some are there, they want only heat. Yes, that types of trees grow in the plains. Bhumi mel belitavu. Okay, plain bhumi thodaga. Okay, the next one is the plants in grassland. Grassland ಅಂದ್ರೆ ಏನ, ಯಾವಾಗಿದ್ರು ಏನ one type ಗ್ರಾಸ್ ಇಂದ ಇದು ಇರ್ತೈತಲ್ಲ, ಯಾವಾಗಿದ್ರು ಹಸಿರು ಅಂದ್ರೆ ಗ್ರಾಸ್ ಬೆಳೆದಿರ್ತೈತಿ, ಯಾವಾಗಿದ್ರು ಬೆಳೆದಿರ್ತೈತಿ. ಅಂತಲ್ಲಿ ಯಾವ್ಯಾವ ಅಂತಂದ್ರೆ ಗ್ರಾಸ್ ಲ್ಯಾಂಡ್ಸ್ ಆರ್ ಅ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್ ಕವರ್ಡ್ ವಿತ್ ಗ್ರಾಸಸ್. ಗ್ರಾಸ್ ಲ್ಯಾಂಡ್ ಅಂದ್ರೆ ಏನ, ಗ್ರಾಸ್ ಲ್ಯಾಂಡ್ ಅದು ಫುಲ್ ಏನ ಗ್ರಾಸ್ ಇರ್ತೈತಿ. ಯಾವಾಗಿದ್ರು ಅಲ್ಲೇನ ಹಸಿರಂಗ ಒಂದು ಇದು ಬೆಳೆದಿರ್ತಾವ ಹುಲ್ಲು, ಅದಕ್ಕೇನಂತಾರ ಗ್ರಾಸ್ ಲ್ಯಾಂಡ್. Grass land do not receives much rainfall. The grasses dry up during the dry months, leaving dry stems and leaves. When it rains, they sprout again. ಅಲ್ಲೇನ ಗ್ರಾಸ್ ಲ್ಯಾಂಡ್ ಒಳಗ ಏನ್ ಬೆಳಿತಾವ ಅಂತಂದ್ರ ಗ್ರಾಸಸ್ ಬೆಳಿತಾವ. ಅಲ್ಲೇನ್ ಬೆಳಿತಾವ ಗ್ರಾಸಸ್. ಯಾವಾಗಿದ್ರು ನೀವು ಹೋಗ್ರಿ ಗ್ರಾಸ್ ಲ್ಯಾಂಡಿಗೆ ಹೋದ್ರ ಯು ಕ್ಯಾನ್ ಸಿ ಓನ್ಲಿ ಗ್ರಾಸಸ್. ಇಂಥ ದೊಡ್ಡ ಟ್ರೀ ಅಲ್ಲಿ ಸಿಗಂಗಿಲ್ಲ ನಮಗ. ಅದ್ರದ್ದು ಏನ ಫೀಚರ್ಸ್ ಅಂದ್ರ ಗ್ರಾಸಸ್ ಏನಾಕವ ಅಂತಂದ್ರ ರೇನ್ಫಾಲ್ ಆಗ್ಲಿಲ್ಲ ಸಮ್ಮರ್ ಸೀಸನ್ ಏನ್ರ ಬಂತಂದ್ರ ಗ್ರಾಸಸ್ ಎಲ್ಲ ಉದುರೋಗ್ತಾವ. ಅದ್ರ ಕೆಳಗಿಂದ ಏನ ಸ್ಟೆಮ್ಸ್ ಮತ್ತೆ ರೂಟ್ಸ್ ಅಷ್ಟೇ ಉಳ್ಕೋತಾವ. ಓಕೆ, ಮತ್ ಅಗೇನ್ ರೇನ್ಫಾಲ್ ಸ್ಟಾರ್ಟ್ ಆತಂದ್ರ ಅಗೇನ್ ದೇ ಸ್ಟಾರ್ಟ್ ಗ್ರೋಯಿಂಗ್, ಮತ್ ಚಿಗ್ಯಾಕ್ ಸ್ಟಾರ್ಟ್ ಆಕಾವ, ಮತ್ ಗ್ರಾಸಸ್ ಬೆಳಿತಾವ. ಅಲ್ಲಿ ಇಂಥ ಟ್ರೀಸ್ ಬೆಳೆಯಂಗಿಲ್ಲ, ಇಂಥ ಪ್ಲಾಂಟ್ಸ್ ಬೆಳೆಯಂಗಿಲ್ಲ. ದೇರ್ ಇನ್ ದ ಗ್ರಾಸ್ ಲ್ಯಾಂಡ್ ವಿ ಸಿ ಓನ್ಲಿ ವಾಟ್, ವಿ ಸಿ ಓನ್ಲಿ ಗ್ರಾಸಸ್. ಎಲ್ಲಿ ನೋಡ್ರಿ ಬೇಕಾದ್ರೆ ನೀವು ಫುಲ್ ಭೂಮಿ ತುಂಬಾ ಏನಿರ್ತೈತಿ, ಗ್ರಾಸ್ ಇರ್ತೈತಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಗ್ರಾಸ್ ಲ್ಯಾಂಡ್. ಓಕೆ, ವಿ ಸ್ಟಡಿಡ್ ಅಬೌಟ್ ಫಸ್ಟ್ ವಾಟ್ ವಿ ಸ್ಟಡಿಡ್ ಮೌಂಟೇನ್ಸ್ ಅಂಡ್ ಹಿಲ್ಸ್. ಮೌಂಟೇನ್ಸ್ ಮತ್ತು ಹಿಲ್ಸ್ ಒಳಗೆ ಎಂಥ ಟ್ರೀಸ್ ಬೆಳಿತಾವ ವಿ ಸಿ. ಡಿಸರ್ಟ್ಸ್ ಒಳಗೆ ಹೆಂಗ, okay, first we seen first desert I will write. Second one we seen mountains and hills we seen, and next one we studied about what plains. In plains what type of trees grow. In the fourth one we studied about grassland. Okay, we studied about grassland. Okay, deciduous tree ಅಂತಂದ್ರೆ trees that lose their leaves in winter. deciduous ಅಂತ ಮ್ಯಾಲ ಒಂದು ವರ್ಡ್ ಬಂತ ಗೊತ್ತಾ, deciduous ಅಂತ ಹೇಳಿ. ಅದರ ಮೀನಿಂಗ್ ಏನ, ವಿಂಟರ್ ಸೀಸನ್ ಒಳಗೆ ತನ್ನ ಲೀವ್ಸ್ ಎಲ್ಲ ಉದುರಿಸೋದಕ್ಕೆ ಏನಂತಾರ deciduous. Okay, now turn the page number 168 children. Okay, the plants in a marshy area. marshy ಅಂತಂದ್ರೆ ಏನು ಹೇಳ್ರಿ, marshy area ಅಂತಂದ್ರೆ ನೀರು ಮೇನ ರಾಡಿ ಅಂತ ಇರ್ತೈತಲ್ಲ ಅಂತಲ್ಲಿ ಬೆಳೆಯುವಂತ ಟ್ರೀ. ಓಕೆ, ಸಮ್ ಏರಿಯಾಸ್ ಆರ್ ದೇರ್ ಇನ್ ದ ರಿವರ್ ಏರಿಯಾಸ್ ಒಳಗೆ, ಆಮೇಲೆ ಬಹಳಷ್ಟು ರಿವರ್ ಇರುವಲ್ಲಿ, ಬಹಳಷ್ಟು ಸೀ ಇರುವಲ್ಲಿ ಸೈಡಿಗೆ ಒಂದು ಸ್ವಲ್ಪ ರಾಡಿದಂತ ಭೂಮಿ ಇರ್ತದ, ಅಲ್ಲಿ ಬೆಳೆಯುವಂತ ಟ್ರೀಸ್ಗಳಿವೆ. ಓಕೆ, ದ ಪ್ಲೇಸಸ್ ದಟ್ ಹ್ಯಾವ್ ಅ ಸ್ಟಿಕ್ಕಿ ಅಂಡ್ ಅ ಕ್ಲೇಯಿ ಸಾಯಿಲ್ ವಿತ್ ಅ ಲಾಟ್ ಆಫ್ ವಾಟರ್ಸ್ ಆರ್ ಕಾಲ್ಡ್ ಆಸ್ ಅ ಮಾರ್ಶಿ ಏರಿಯಾಸ್. ದೇ ಆಲ್ಸೋ ಟೋಲ್ಡ್ ಸಿ. ಅಂದ್ರೆ ಏನ ಒಂದ್ ಸ್ವಲ್ಪ ಪ್ಲಾಂಟ್ಸ್ ಇರ್ತಾವ, ಒಂದ್ ಸ್ವಲ್ಪ ಏನ ಏರಿಯಾಸ್ ಇರ್ತಾವ, ಅದು ಹೆಂಗಿರ್ತದಂದ್ರ ಸ್ಟಿಕ್ಕಿ ಬಾಳ ಏನ ಜಿಗಿ ಆಗಿ ಉಳಂತದ. ಮತ್ತೇನ ಕ್ಲೇ ಅಂದ್ರ ಮಣ್ಣು ಫುಲ್ ಮಣ್ಣು ನೀರೊಳಗೆ ಮಿಕ್ಸ್ ಆಗಿದ್ ಮಣ್ಣು ಅಂತದ್ ಯಾವ ಏರಿಯಾ ಇರ್ತಾವಲ್ಲ ಅದಕ್ಕೆ ಏನಂತಾರ ಮಾರ್ಶಿ ಏರಿಯಾ. ದ ಸ್ಪೆಲ್ಲಿಂಗ್ ಈಸ್ MARSHY, marshy. Okay, the marshy areas. Okay, the plants that grow here are called as a mangroves.
ಅಲ್ಲಿ ಅಂತ ಪ್ಲಾಂಟ್ಸಿಗೆ ಏನಂತಾರ, ಅಲ್ಲಿ ಬೆಳೆಯುವಂತ ಪ್ಲಾಂಟ್ಸಿಗೆ ಏನಂತಾರ ಮ್ಯಾಂಗ್ರೋವ್ಸ್. ಓಕೆ, ಮ್ಯಾಂಗ್ರೋವ್ಸ್ ಅಂತಾರ. ಅಲ್ಲಿ ಬೆಳಿತಾವ, ಎಲ್ಲೇ ಮಾರ್ಷಿ ಏರಿಯಾಸ್ ಒಳಗೆ ಬೆಳಿತಾವ. Since the soil is covered with a lot of water, air cannot reach the roots of these plants. ಅವಕ್ಕೆ ಹೆಂಗಿರ್ತೈತೆ ಅಂತಂದ್ರೆ ಅಲ್ಲಿ ಸಾಯಿಲ್ ಒಳಗೆ ಏನಿರ್ತೈತಂದ್ರೆ ವಾಟರ್ ಕಂಟೆಂಟ್ ಭಾಳ ಇರ್ತೈತಿ, ಆದ್ರೆ ಏರ ಇರಂಗಿಲ್ಲ. ಯಾಕಂದ್ರೆ ಫುಲ್ ನಮ್ಮ ಮಣ್ಣೊಳಗೆ ಏನಿರ್ತೈತಿ ಬರೀ ನೀರ ತುಂಬ್ಕೊಂಡ್ಬಿಟ್ಟಿರ್ತೈತಿ, ಏರಿನ ಕಂಟೆಂಟೇ ಇರಂಗಿಲ್ಲ. ಸೊ ಅದ್ರದ್ದು ಏನಿರ್ತೈತೆ ಅಂದ್ರೆ ರೂಟ್ಸ್ ಕೆಳಗೆ ಹೋಗಾಕ ಸಾಧ್ಯ ಇಲ್ಲ, ಕೆಳಗೆ ಹೋಗಾಕ ಆಗಂಗಿಲ್ಲ. ಅಷ್ಟೇ ಮ್ಯಾಲಷ್ಟ ಅವು ಇರ್ತಾವ, ತೇಲ್ಕೊಂತ ಇರ್ತಾವ. ಅವು ಭೂಮಿ ಒಳಗ ಸಿಗಂಗಿಲ್ಲ, ಅವಕ್ಕ ಅಲ್ಲೇ ನೀರೊಳಗನ ರಾಡಿ ಮಣ್ಣೊಳಗನ ಅವು ಅಲ್ಲೇ ಇರ್ತಾವ, ಮ್ಯಾಲೆ ಇರ್ತಾವ. So these plants give out roots that grows upward to absorb air from the atmosphere. ಇವಕ್ಕ ಹೆಂಗಿರ್ತಾವ ಅಂತಂದ್ರ ಭೂಮಿಗೆ ಅಂಟ್ಕೋಕ್ ಆಗಂಗೇ ಇಲ್ಲ, ಯಾಕಂದ್ರೆ ಮ್ಯಾಲಿಂದ ಏನಿರ್ತೈತಿ ರಾಡಿ ನೀರ್ ಇರ್ತೈತಿ. ಸೊ ಏನ್ ಮಾಡ್ಬಿಡ್ತಾವ, ತನ್ನ ರೂಟ್ಸ್ ಅನ್ನ ಮ್ಯಾಲನ ಬಿಟ್ಬಿಡ್ತಾವ. ಅಂದ್ರ ಅದ್ ಏರ್ ಬೇಕಲ್ಲ, ಆ ರೂಟ್ಸಿಗೆ ಏನ್ ಬೇಕಾ, ಏರ್ ಬೇಕಾ. ವಾಟರ್ ಅಂತೂ ಆ ನೀರೊಳಗೆ ಇರ್ತದ, ಆದ್ರೆ ಅದಕ್ಕೆ ಏನ್ ಬೇಕಾ, ಏರ್ ಬೇಕಾ. ಸೊ ಅದ್ರ ರೂಟ್ಸ್ ಮ್ಯಾಲೆ ಇಟ್ಬಿಟ್ಟಿರ್ತದ. ಸೊ ಏರ್ ಈಸಿಲಿ ಅಬ್ಸರ್ವ್ ಮಾಡ್ಕೋಬಹುದು. These plants give out roots that grow upwards to absorb air from the atmosphere. These roots are called as a breathing roots. ಅವಕ್ಕೆ ಏನಂತಾರ, ಹಂಗ ಮ್ಯಾಲ ಬಿಡುವುದಕ್ಕೆ ಅಂತ ರೂಟ್ಸ್ ಗಳಿಗೆ ಏನಂತಾರ, ಬ್ರೀತಿಂಗ್ ರೂಟ್ಸ್. ಅಲ್ಲಿ ಹೆಂಗಿರ್ತಂದ್ರೆ ಎಲ್ಲಾದ್ರದ್ದು ರೂಟ್ಸ್ ಹೆಂಗಿರ್ತಾವ, ಇದು ಭೂಮಿನ ಇಲ್ಲಿ ಇರ್ತದ, ಹೌದಾ, ಇಲ್ಲಿ ಭೂಮಿ ಮೇಲೆ ಇದು ಸಾಯಿಲ್ ಕೆಳಗಿರ್ತಾವ. ಆದ್ರೆ ಇಲ್ಲಿ ಬೆಳೆಯುವಂತಾವ ಮಾರ್ಷಿ ಏರಿಯಾ ಒಳಗೆ ಬೆಳೆಯುವಂತಾವ ಹೆಂಗಿರ್ತಾವ ಅಂತಂದ್ರೆ, ಇದು ರಾಡಿ ಮಣ್ಣು ನೀರ್ ಕಂಟೆಂಟ್ ಇರ್ತಾವ, ಎಲ್ಲ ಇಲ್ಲೇ ಮೇಲೆ ಇರ್ತಾವ. ಯಾಕಂತಂದ್ರೆ ಏರ್ ಬೇಕು, ಏರ್ ಬೇಕು. ಸೊ ಏನಾಗಿರ್ತಾವ, ಅಪ್ವರ್ಡ್ ಆಗಿರ್ತಾವ. ಅಟ್ಮಾಸ್ಫಿಯರ್ ಇಂತ್ರ ಏರ್ ಜಕ್ಕೋತಾವ. ಸೊ ಏನಾಗಿರ್ತಾವ, ಅಪ್ವರ್ಡ್ ಆಗಿರ್ತಾವ. ಓಕೆ, ವಿ ಸ್ಟಡಿ ನೆಕ್ಸ್ಟ್ ಒನ್ ಇಸ್ ಮಾರ್ಷಿ ಏರಿಯಾ. ವಿ ಸ್ಟಡಿಡ್. ಓಕೆ, ಫೋರ್ತ್ ಒನ್ ಆತ. ಫಿಫ್ತ್ ಒನ್ ಏನ, ಯಾವ ಏರಿಯಾ, ಮಾರ್ಷಿ areas. Next one, aquatic plants. The next one is aquatic plants. First one we in the terrestrial. In terrestrial plants, terrestrial plants grow in a desert, mountains and hills, plains, grassland, marshy areas. Okay, terrestrial plants grow in that section. But now we'll see about the next one. The next plants are, turn the page number 168 children. Aquatic plants. The next are aquatic plants. We studied about terrestrial plants. We'll study about aquatic plants now. Aquatic plants. The plants that grow in or near water are called aquatic plants. ಅಂದ್ರೆ ಹೆಂಗ, ನಿಯರ್ ವಾಟರ್ ಕಡೆ ಬೆಳೆಯುವಂತಾವ್, ನೀರ್ ಕಡೆ ಮತ್ತ ನಿಯರ್ ವಾಟರ್ ಕಡೆ ಬೆಳೆಯುವಂತಾವಕ್ಕೆ ಏನಂತಾರ, aquatic, water content plants that are called as a water content plants. Aqua means water. The name only indicates aqua means what, water. Okay, aquatic plants are three different: floating, fixed and underwater. ಈಗ aquatic plants ಅಂದ್ರೆ ಏನ, ನೀರ್ ಕಡೆ ಯಾವಾಗಿದ್ರು ಸತತ ನೀರ್ ಹರಿತಿರ್ತೈತಿ ಹಂತಲ್ ಬೆಳೆಯುವ, ಆಮೇಲೆ ಏನ ನೀರೊಳಗ ಬೆಳೆಯುವಂತವಕ್ಕೆ ಏನಂತಾರ, aquatic plants. The name only indicates aqua means water. Aqua means what, water. Okay children, now in this aquatic plants ಒಳಗ ಮೂರ್ ತರ ಅದಾವ. ಯಾವ ಅಂದ್ರ floating, fixed and underwater. Floating ಅಂದ್ರ ನೀರ್ ಮ್ಯಾಲ ಅಂತ ಫ್ಲೋಟ್ ಮಾಡುವಂತವ. ಫಿಕ್ಸ್ಡ್ ಅಂತಂದ್ರ ಭೂಮಿ ಒಳಗ್ ಫಿಕ್ಸ್ ಆಗಿರ್ತಾವ, ಅಂದ್ರೆ ವಾಟರ್ ಒಳಗ್ ಇದಾಗಿರ್ತಾವ. ಇನ್ನೊಂದೇನ ಅಂಡರ್ ವಾಟರ್ ಬೆಳೆಯುವುದು, ನೀರೊಳಗ್ ನೋಡಿರ್ತೀರಿ ನೀವು ಎಷ್ಟು ಪ್ಲಾಂಟ್ಸ್ ಇರ್ತಾವ ಅಂತಾವ್. ಓಕೆ, ಇನ್ aquatic plants we see these all things. Okay, first one, the floating plants. First one is floating plants. Some aquatic plants float freely on the surface of the water. Such plants have a spongy, air-filled parts that help them float. Duckweed and water hatchets are example of floating aquatic plants. Floating aquatic plants ಹೆಂಗಿರ್ತಾವ ಅಂತಂದ್ರೆ ನೀರ್ ಮ್ಯಾಲ ತೇಲ್ತಿರ್ತಾವ. ನೀವು ನೋಡಿರ್ಬೋದು, if you want
see the geographic channel. In that they will show you aquatic plants ಅಂತಂದ್ರೆ ನೀರ್ ಮ್ಯಾಲ ತೇಲ್ತಿರ್ತಾವ ಯಾವಾಗಿದ್ರು. ಒಂದ್ ಟೈಪ್ ಏನಂತಾರ ಅದಕ್ಕ ಕಸದ ಟೈಪ್ ಅನಿಸ್ತದ. ಆದ್ರೆ ಏನ ಅವ ಭೂಮಿ ಮ್ಯಾಲ ಇದು ವಾಟರ್ ಮ್ಯಾಲ ತೇಲ್ತಿರ್ತಾವ. ಅವ್ ಹೆಂಗಿರ್ತಾವ ಅಂತಂದ್ರ ಸ್ಪಾಂಜಿ ಒಂದ್ ಟೈಪ್ ಸ್ಪಂಜ್ ಗತೆ ಇರ್ತೈತಿ. ಆಮೇಲೆ ಅದ್ರೊಳಗೆ ಯಾವಾಗಿದ್ರು ಏರ್ ಫಿಲ್ ಆಗಿರ್ತಾವ. ಇದು ನಮ್ಮ ನಾರ್ಮಲಿ ಟ್ರೀಸ್ ಹೆಂಗಿರ್ತಾವ ಪ್ಲಾಂಟ್ಸ್ ಇರ್ತಾವ ಹಂಗಿರಂಗಿಲ್ಲ. ಅದ್ರದ್ದು ಹೆಂಗಿರ್ತೈತಿ ಅಂತಂದ್ರ ಸ್ಪಾಂಜ್ ಟೈಪ್ ಇರ್ತೈತಿ. ಆಮೇಲೆ ಯಾವಾಗಿದ್ರು ಮೆತ್ತಗಿರ್ತೈತಿ. ನಮ್ಗತ್ತೆ ಗಟ್ಟಿಯಾಗಿ ಸ್ಟೆಮ್ ಇರಂಗಿಲ್ಲ, ಗಟ್ಟಿಯಾಗಿ ರೂಟ್ಸ್ ಇರಂಗಿಲ್ಲ. ಓಕೆ, ದೇ ಹ್ಯಾವ್ ಅ ಸ್ಪಾಂಜಿ ಸ್ಟ್ರಕ್ಚರ್. ಆಮೇಲೆ ಅದ್ ಹಂಗಿರೋದಕ್ಕ ಅದೇನಾಕೈತಿ ಸ್ಪಾಂಜಿ ಮತ್ತ ಹಗರ್ ಇರೋದಕ್ಕ ನೀರ್ ಮ್ಯಾಲ ತೇಲ್ತೈತಿ. ಇದು ಹಿಂಗ ನಾರ್ಮಲ್ ಆಗಿ ಟ್ರೀಸ್ ಇರ್ತಾವಲ್ಲ ಬೇಕಾದ್ರೆ ಅವ್ ನೀರೊಳಗೆ ಹಾಕಿ ನೋಡ್ರಿ ನೀವು, ಅದ್ ನಿದ್ರಂಗಿಲ್ಲ, ನೀರ್ ಮೇಲೆ ಫ್ಲೋಟ್ ಆಗಂಗಿಲ್ಲ. ಯಾಕಂತಂದ್ರ ದ ಸ್ಟೆಮ್ಸ್ ಹ್ಯಾವ್ ಅ ಹೆವಿ ಬಾಡಿ ಅಂಡ್ ದ ರೂಟ್ಸ್ ಆಲ್ಸೋ ಹ್ಯಾವ್ ಅ ಹೆವಿ heavy in weight. But that type of trees like the floating trees have a spongy structure and they are too much air they contain inside, so they float on the water. The duckweed and water hanitch handsnitch. Okay, handsnitch. Okay, ಇವ್ ಎಂತವಂದ್ರೆ ಇವೆ ಎರಡು ಟೈಪ್ ಆಫ್ ಪ್ಲಾಂಟ್ಸ್. ಇವು ನೀವು ಇವತ್ತ search in your Google. Okay, when you are watching video, after watching please type these two words in Google. You will get what type of plants they are. Okay, easily you can identify. They will show you the pictures also. After watching video, only search in Google, they will show you the images of duckweeds and water hatch. Okay, the next one is fixed plant. The next one is fixed plant. The fixed plant. Iga floating at the fixed. The plants such as the lotus and the water lily are fixed to the bottom of the pond with their roots that their leaves are free floating on the surface of the water. The leaves are broad and flat. They have a hollow stems which keep the leaves and flowers afloat. ಇದಂತಂದ್ರ ಲೋಟಸ್ ನೀವು ನೋಡಿರ್ಬೋದು ಪಾಂಡ್ ನಾಗ ಬೆಳಿತೈತಿ ಲೋಟಸ್. ಹೌದಾ, ಪಾಂಡ್ ನಾಗ ಬೆಳಿತಾವ. ಅದ್ರದ್ದು ಹೆಂಗ್ ಸ್ಟ್ರಕ್ಚರ್ ಇರ್ತೈತಂದ್ರ ಅದ್ರ ಫುಲ್ ರೂಟ್ ಇರ್ತೈತ, ನೆಲ ಕಂಡ್ಕೊಂಡಿರ್ತೈತಿ ಕೆಳಗ್. ನೀವು ಬೇಕಾರ ಹೋಗಿ ಲೋಟಸ್ ಜಗ ಟ್ರೈ ಮಾಡ್ರಿ, ಈಸಿಲಿ ಬರಂಗಿಲ್ಲ. ಅದ ಫ್ಲೋಟಿಂಗ್ ಗತೆ ಇರಂಗಿಲ್ಲ, ಅದ ಫ್ಲೋಟ್ ಆಗ್ತತಿ. ಆದ್ರೆ ಏನಾದ್ರು ಸ್ಟೆಮ್ ಅದ್ರ ರೂಟ್ಸ್ ಏನಾಗಿರ್ತಾವ ಭೂಮಿಗೆ ಅಂಟ್ಕೊಂಡಿರ್ತಾವ. ಓಕೆ, ಬಟ್ ದೇ ಫ್ಲೋಟ್. ಯಾಕಂದ್ರ ಅದ್ರದ್ದು ಏನ ಬಾಳ ಲೋ ಇದು ಇರ್ತೈತೆ, ಅದ್ರ ವೇಟ್ ಬಾಳ ಇರಂಗಿಲ್ಲ. ಅದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟಿರ್ತಾರ. ಆಮೇಲೆ ಅದ್ರ ಲೀವ್ಸ್ ಹೆಂಗಿರ್ತಾವ ಗೊತ್ತಾರ ನಿಮ್ಗೆ, ಅಗಲಾಗ ಇರ್ತಾವ. ಮ್ಯಾಲ ನಮಗ್ ಕಾಣಿಸಿರ್ತಾವ ಅಗಲಾಗ ಲೀವ್ಸ್ ಇರ್ತಾವ. ಅದ್ರೊಳಗೆ ಚಂದ ಏನಿರ್ತೈತಿ ಲೋಟಸ್ ಬೆಳೆದಿರ್ತೈತಿ. ಹೌದಾ? ಎಸ್, that is helpful to float. Okay, that will help them to float. Okay, and the one more example is lily. Lily notirbod ನೀವು, water lily. That also have that type of structure only. Their roots will be attached to the soil, but they are floating on the water. They are floating on the water. They have a hollow stem. ಅದರ ಬಾಡಿ ಹೆಂಗಿರ್ತದೆ ಗೊತ್ತಾ, ತೂತ್ ಇರ್ತಾವ. ಅದ ವಾಟರ್ ನ ಅಬ್ಸರ್ವ್ ಮಾಡ್ಕೋತೈತಿ. ಅಬ್ಸರ್ವ್ ಮಾಡ್ಕೊಂಡಿದ್ದಕ್ಕ ಆಮೇಲೆ ಏನು ಅಬ್ಸರ್ವ್ ಮಾಡ್ಕೋತೀವಿ. ಸೊ ದೇ ಆರ್ ಫ್ರೀ ಟು ಫ್ಲೋಟ್ ಆನ್ ದ ವಾಟರ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ underwater plants. The next one is underwater plant. Underwater first floating aata, next fixed aata, next underwater ಭೂಮಿ ನೀರೊಳಗೆ ಬೆಳೆಯುವಂತ. Some plants remain completely submerged in water. Submerged ಅಂದ್ರೆ ಏನ, ಫುಲ್ ವಾಟರ್ ಒಳಗ ಇರ್ತಾವ. Such plants have a narrow ribbon-like leaves. Narrow ribbon-like leaves. Hydrilla and a tape grass are example of underwater plants. You have to type this also. These two plants you have to type in Google. You will easily get the images. Okay. ಅವು ಹೆಂಗಿರ್ತಾವ ಅಂತಂದ್ರ ಫುಲ್ ಭೂಮಿ ಒಳಗ ಇರ್ತಾವ. ಆಮೇಲೆ ಬೆಳ ಒಳಗೆ ಹೆಂಗಿರ್ತಾವ ಅಂದ್ರೆ ಗ್ರಾಸ್ ಟೈಪ್ ಸ್ಟ್ರಕ್ಚರ್ ಇರ್ತೈತೆ. ಗ್ರಾಸ್ ಟೈಪ್ ಸ್ಟ್ರಕ್ಚರ್ ಇರ್ತೈತಿ. Okay, they float inside the water, not outside. They float inside the water. We studied about underwater, fixed plant, floating. In which aquatic plants. So children, you have to do these all things revision today. Just revise it once a time. And hard words, which all are the hard words are there till page number 168. Totally you will get 15 hard words. I want 15 hard words to be written 5 times. Okay, you have to write 5 times 15 words, hard words, not easy words. I'm telling hard words you have to write 5 times and send me the photos. This is the homework for you children. Okay, we'll see you in
in the next class. Please revise these all things. We'll meet you in the next class. Bye children.